ನಾನಿವತ್ತು ಅವರೆಕಾಳು ಉಸ್ಲಿ ಪೂರಿನ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಕಡಿಮೆ ಖರ್ಚು ಕೂಡ, ತುಂಬ ಈಸಿ ಕೂಡ ಉಸ್ಲಿ ಮಾಡೋದಕ್ಕಂತೂ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಅಂದರೆ ಈ ಥರ ಉಸ್ಲಿ ಮಾಡ್ಕೊಂಡು ತಿಂದರೆ ನೀವಂತೂ ಮತ್ತೆ ಮತ್ತೆ ಇದೇ ಥರ ಉಸ್ಲಿನೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಅಂದರೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲ ಥರ ಉಸ್ಲಿನೂ ಮಾಡಿರ್ತೀರ, ಈ ಥರ ಉಸ್ಲಿ ಅಂತೂ ನೀವು ಯಾವತ್ತೂ ಮಾಡಿರಲ್ಲ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಹಂಗೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನೊಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು, ಅಂದರೆ ಎಣ್ಣೆ ಒಗ್ಗರಣೆಗೆ ಎಷ್ಟು ಅಂತಂದರೆ ಮಾಮೂಲಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚಟಪಟ ಅಂತ ಸಿಡ್ದಿದ್ಮೇಲೆ ಈರುಳ್ಳಿನ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೇ ಮೇಯ್ನು ಜಾಸ್ತಿ ಇದಕ್ಕೆ, ಏನಿಲ್ಲ ಅಂದ್ರೆ 4 ರಿಂದ 5 ಈರುಳ್ಳಿನ ಕಟ್ ಮಾಡಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚಾಪ್ ಮಾಡಿ ಹಾಕ್ಕೊಳ್ಳೋದಾದ್ರೂ ಹಾಕ್ಕೊಳ್ಬೋದು, ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇರೋವಾಗ ಹಂಗೆ ನಾನು ಒಂದು ಜಾರಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಶುಂಠಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಶುಂಠಿ ಏನಿದೆ 3 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 4 ರಿಂದ 5 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಇನ್ನು ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಸಿಂಪಲ್ ಆಗಿ ಸ್ವಲ್ಪ ಚಕ್ಕೆ ಮತ್ತೆ ಲವಂಗ ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು ಓವರ್ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ. ಇದನ್ನ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ಫುಲ್ಲು ಇಷ್ಟನ್ನು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಸೇರಿಸ್ಕೊಳ್ಬೇಕು, ಅದನ್ನ ಚೆನ್ನಾಗಿ ಕಲರ್ ಬರಬೇಕು, ಅಲ್ಲಿವರೆಗೂ ಹಾಕ್ಕೊಳ್ಬಾರ್ದು. ಅದಾದ್ಮೇಲೆ ನಾವು ಇದು ರುಬ್ಬಿರೋವಂಥ ಇದನ್ನ ಮಸಾಲೆನ ಹಾಕೊಂಡ್ಬಿಡ್ಬೇಕು. ಇಷ್ಟೇ ಮಸಾಲೆ ರುಬ್ಬೋದು. ಅಂದ್ರೆ ಇನ್ನೊಂದು ಮಸಾಲೆನ ಹಾಕ್ಬೇಕು, ಅದೇನು ಮಸಾಲೆ ಅಂತ ಹೇಳಿ ಕೊನೆಗೆ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ತೀನಿ. ನೋಡಿ ಒಂದ್ಸಲ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಈ ರೀತಿಯಾಗಿ ಹಾಕೊಂಡು ಮಾಡ್ಕೊಳ್ಬೇಕು. ಈ ತರ ಹಾಕಿದ್ದೀನಲ್ಲ ಈ ಮಸಾಲೆನ, ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಈರುಳ್ಳಿ ಒಳಗಡೆನೆ ಫ್ರೈ ಮಾಡ್ಕೋಬೇಕು. ಕಲರ್ ಎಲ್ಲ ಚೇಂಜ್ ಆಗಬೇಕು, ಜೊತೆಗೆ ಹಸಿ ಸ್ಮೆಲ್ ಹೋಗ್ಬೇಕು, ಘಮ ಘಮ ಅನ್ಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಅದು ಫ್ರೈ ಆಗೋವಷ್ಟರಲ್ಲಿ ನಾವೇನ್ ಮಾಡಬೇಕು, ಕಾಳನ್ನ ತೊಳ್ಕೊಂಡು ತಗೊಬೇಕು. ಕಾಳು ಫುಲ್ ಏನಿಲ್ಲ ಅಂದ್ರೆ ನಾನೊಂದು ಕಾಳು ಏನಿಲ್ಲ ಅರ್ಧ ಮುಕ್ಕಾಲು kg ಅಷ್ಟು ಕಾಳಿದೆ. ಕಾಳು ಸ್ವಲ್ಪ ನಾವು ಜಾಸ್ತಿನೇ ಹಾಕೊಂಡು, ನಾನು ಮಕ್ಳು ಲಂಚ್ ಬಾಕ್ಸ್ಗೂ ಕೂಡ ಎಲ್ಲ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಈ ತರ ಉಸ್ಲಿ ಅಂದ್ರೆ ನಮ್ಮನೇಲಿ ಮಕ್ಳಂತೂ ಬೆಳಗ್ಗೆಗೆ ಸ್ನ್ಯಾಕ್ಸ್ ಅಂದ್ರೆ ಸ್ಕೂಲ್ಗೆ, ಲಂಚ್ ಬಾಕ್ಸ್ಗೆ, ಮತ್ತೆ ಸ್ಕೂಲಿಂದ ಬಂದಾಗ ಎಲ್ಲ ಇದೇ ಕೇಳ್ತಾರೆ ಉಸ್ಲಿನೇ. ಹಂಗಾಗಿ ಉಸ್ಲಿ ಪೂರಿನೇ ಕೇಳ್ತಾ ಇರ್ತಾರೆ. ಪೂರಿನೇ ಅಂತ ಅಲ್ಲ, ಚಪಾತಿನೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ರುಚಿಗೆ ಎಷ್ಟು ಬೇಕಷ್ಟು ಇವಾಗ ಕಾಳಿಗೆನೆ ಉಪ್ಪು ಹಾಕೊಂಡ್ಬಿಡ್ತೀನಿ ನಾನು ಇವಾಗ್ಲೇನೆ. ನೋಡ್ತಾ ಇದ್ದೀರಲ್ಲ, ಉಪ್ಪನ್ನು ಕೂಡ ಹಾಕಿದ್ಮೇಲೆ ಈಗ ಎಲ್ಲ ಮಸಾಲೆ ಕೂಡ ಹಾಕಿದ್ನಲ್ಲ, ಅದು ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಕಾಳಿಗೆ ಒಂದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಳನ್ನ. ನೋಡಿ, ಹೀಗೆ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಅದಾದ್ಮೇಲೆ ನಾನೊಂದು ಬೌಲ್ ಅಷ್ಟು ಕಾಯಿ ತುರಿನ ಹಾಕೊಂಡ್ಬಿಡ್ತೀನಿ. ನೋಡಿ, ಇದೇ ಮೇನು. ಇದನ್ನು ಕೂಡ ಕಾಯಿ ತುರಿನೂ ಹಾಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಕಾಯಿ ತುರಿನೂ ಕೂಡ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಹಂಗೆ ನನ್ನ ಚಾನಲ್ಗೆ ಯಾರಾದರೂ ಈ ಗಣಿಕಾ ಕಿಚನ್ ವ್ಲಾಗ್ನ ಯಾರಾದರೂ ಹೊಸಬ್ರು ನೋಡ್ತಾ ಇರೋರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ನೋಡಿ, ಈಗ ನಾನೊಂದು ಜೀರಿಗೆ ಮೆಂತ್ಯನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಹುರ್ಕೊಂಡು ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನು, ಮೆಂತ್ಯ 1 ಸ್ಪೂನ್ ಹಾಕ್ಬಿಟ್ಟು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಇದು ಹಾಕಿದ್ರೇನೆ ಒಳ್ಳೆ ಟೇಸ್ಟ್, ಒಳ್ಳೆ ಘಮ. ಇದೇ ಮೇಯ್ನ್ ಅಂತಾನೆ ಹೇಳ್ಬೋದು. ಜೀರಿಗೆ ಮೆಂತ್ಯ ಹುರಿದು ಪುಡಿ ಮಾಡಿ ಹಾಕೋದೇ ಮೇನು ಉಸ್ಲಿಗೆ ಒಳ್ಳೆ ಘಮ ಕೊಡುತ್ತೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಕೊತ್ತಂಬರಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ. ಹಂಗಾಗಿ ಲಾಸ್ಟ್ ಅಲ್ಲಾದ್ರೂ ಕೂಡ ಹಾಕೊಳ್ಳಿ, ಇವಾಗೆ ಹಾಕಿದ್ರು ಇನ್ನೂ ಒಳ್ಳೇದೇನೆ. ಇವಾಗ ಹಾಕಿ ಇನ್ನೇನಿಲ್ಲ, ಚೆನ್ನಾಗಿ ಕಾಳೆಲ್ಲ ಫ್ರೈ ಮಾಡಿಬಿಟ್ಟು, ಫ್ರೈ ಆಗಿತ್ತಲ್ವ ಹಾಲೇನೆ, ಇವಾಗ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಅಷ್ಟೇ.
ಅದಾದಮೇಲೆ ನಾನೊಂದು ಸ್ವಲ್ಪ ಬಿಸಿ ನೀರನ್ನ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಫುಲ್ಲು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಬೇಕಾಗುತ್ತೆ. ಏನಪ್ಪ ಅಂತಂದರೆ ಕಾಳು ಬೇಯಬೇಕಲ್ಲ, ಒಂದೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋರಿಗೆ ಒಬ್ಬೊಬ್ರಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಬೋದು. ಗ್ರೇವಿ ಜಾಸ್ತಿನೇ ಬೇಕು ಅನ್ನೋರಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಹಿಂಗೆ ಬಿಸಿ ನೀರನ್ನೇ ಹಾಕೊಂಡ್ಬಿಡಿ. ಕಾಳಿಗೆ ನಾವು ತಣ್ಣೀರು ಹಾಕೋದ್ರಿಂದ ಸರಿ ಹೋಗಲ್ಲ ಅದು. ಹಂಗಾಗಿ ನಾನೇನು ಮಾಡ್ತೀನಿ, ಫಸ್ಟೇ ಅಲ್ಲಿ ಒಂದು ಕಡೆ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ನಾನು ಒಂದು 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಅಂದರೆ 2-2.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅವಾಗ ಏನಂದರೆ ಚಪಾತಿಗೆ ಮತ್ತು ಪೂರಿಗೆಲ್ಲ ತಿನ್ನೋದಕ್ಕೆ ಒಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಎಷ್ಟು ವಿಷಲ್ ಅಂದರೆ ಒಂದು 2-3 ವಿಷಲ್ ಕೂಗಿಸ್ಕೊಂಡು ಬಂದರೆ ಹಸಿ ಕಾಳು ಅಂದರೆ ಈ ಸೀಸನಲ್ಲಿ ಮಾಡ್ಕೊಂಡ್ರಂತೂ ಈ ಉಸ್ಲಿ ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅಂದರೆ ನಮ್ಮ ಮನೆಯಲ್ಲಂತೂ ಇದೇ ಥರ ಉಸ್ಲಿನೇ ನಾವು ಮಾಡೋದು. ನಾವೆಲ್ಲರೂ ಇದೇ ಉಸ್ಲಿನೇ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಉಸ್ಲಿಗಳನ್ನ ಮಾಡ್ತಾರೆ. ನಾವು ಈ ಥರ ಮಾಡ್ತೀವಿ ಉಸ್ಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಉಸ್ಲಿನ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಲೂಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗೆಲ್ಲ ತಿರುಗಿಸ್ಬಿಟ್ಟು ಕಾಳು ಮತ್ತು ಪೂರಿ ಜೊತೆಗೆ ಚಪಾತಿ ಜೊತೆಗೆ ತಿಂತಾ ಇದ್ರಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೆ ಲಂಚ್ ಬಾಕ್ಸ್ಗೂ ಕೂಡ ಮಾಡಿ ಹಾಕ್ಬೋದು, ಅಷ್ಟು ರುಚಿ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಅವರೆಕಾಳು ಅಂದರೆ ತಿನ್ನೋದೇ ಇಲ್ಲ ಎಷ್ಟೊಂದು ಒಂದೊಂದು ಮಕ್ಳುಗಳು. ಹಾಗಾಗಿ ಈ ಥರ ನಾವು ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ನೀರು ಕಡಿಮೆ ಅನಿಸಿದಾಗ ಈ ಥರ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಕರೆಕ್ಟಾಗಿರುತ್ತೆ. ಉಪ್ಪು ಖಾರ ನಾನು ನಮಗೆ ಎಷ್ಟು ಬೇಕೋ ಹದವಾಗಿ ನೋಡಿಬಿಟ್ಟು ಹಾಕಿದ್ದೀನಿ. ಒಬ್ಬೊಬ್ಬರು ಉಪ್ಪು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಉಪ್ಪು ಖಾರ ಕಡಿಮೆ ತಿಂತಾರೆ. ಅಂಥವರು ನೋಡಿಕೊಂಡು ಮಾಡ್ಕೊಳ್ಳಿ ನೀವು. ನೋಡ್ತಾ ಇದ್ದೀರಲ್ಲ, ಹೀಗೆ ನಾನು ಪೂರಿ ಉಸ್ಲಿನ ರೆಡಿ ಮಾಡಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಈ ಥರ ರೆಡಿ ಮಾಡಿರೋದು. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.